ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ KCET 2026 ರಿಸಲ್ಟ್ಸಿನ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ಒಂದು ವಾಟ್ಸಪ್ ಚಾನಲ್ ಇದೆ. ಆ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಸಹ ಪಾಸ್ ಮಾಡ್ತಿರ್ತೀನಿ. ಈಗ ಬರೋಣ, KCET 2026 ರಿಸಲ್ಟ್ಸಿನ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ಇದು ಅಫಿಷಿಯಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯೇ ಮಾಡಿರುವಂತಹ ಟ್ವೀಟ್ ಇದು. ನೀವು ನೋಡ್ತಿರ್ಬೋದು, UGCET 2026 ಕೃಷಿ ಮತ್ತು ಪಶುವೈದ್ಯಕೀಯ ಪ್ರಾಯೋಗಿಕ ಪರೀಕ್ಷೆಯನ್ನು ಹಿರಿಯೂರು ಕೇಂದ್ರದಲ್ಲಿ ಜೂನ್ 1ರಂದು ನಡೆಯಲಿದ್ದು, ಅದರ ನಂತರವೇ CET 2026ರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ನಿಮಗೆ ಗೊತ್ತಿದೆ ಆಲ್ರೆಡಿ, ಹಿರಿಯೂರಿನಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಿನ ಎಕ್ಸಾಮ್ ನಡೆಯುತ್ತಿರುತ್ತೆ. ಹಾಗಾಗಿರೋದೇ ಜೂನ್ 1ನೇ ತಾರೀಕು ಎಕ್ಸಾಮ್ ಇದೆ. ಹಾಗಾಗಿರೋದ್ರಿಂದ ಅದಾದ ನಂತರವೇ KCET ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ನೆಕ್ಸ್ಟ್ ಅದಾದ ನಂತರ ನೋಡೋ ವಿಚಾರಗಳಾದರೆ, ಕೃಷಿ ವಿದ್ಯಾಲಯದವರು ಹಿರಿಯೂರು ಕೇಂದ್ರದಲ್ಲಿ ಅಭ್ಯರ್ಥಿಗಳಿಗೆ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ಮರು ನಿಗದಿ ಮಾಡಿರುವ ಕಾರಣದಿಂದ ಈ ನಿರ್ಧಾರ ಮಾಡಲಾಗಿದೆ. ಆಗಲೇ ನಾನು ನಿಮಗೆ ಹೇಳಿದೆ, ಹಿರಿಯೂರು ಕೇಂದ್ರದಲ್ಲಿ ಎಕ್ಸಾಮ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಎಕ್ಸಾಮ್ ಆಗ್ತಿರೋದ್ರಿಂದ, ಹಾಗಾಗಿರೋದ್ರಿಂದ ಇದಕ್ಕೆ ಮುಂಚೆನೇ ಬರಬೇಕಾಗಿತ್ತು ರಿಸಲ್ಟ್ಸ್, KCET ರಿಸಲ್ಟ್ಸ್. ಈ ಒಂದು ವಿಚಾರಕ್ಕಾಗಿ KCET ರಿಸಲ್ಟ್ಸನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದಾರೆ. ಜೂನ್ 1 ಆದ ನಂತರ, ಜೂನ್ 1 ಅಂತಂದರೆ ಜೂನ್ 1ನೇ ತಾರೀಕೆ ಬರೋದಿಲ್ಲ, ನಿಮಗೆ ಜೂನ್ 2ನೇ ತಾರೀಕು, ಜೂನ್ 1 ಆದಮೇಲೆ ಬರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಮತ್ತೆ ಇನ್ನೂ ಫರ್ದರ್ ಇದೆ ಡೀಟೇಲ್ಸ್. ನೀವು ನೋಡೋದಾದರೆ ಒಟ್ಟು 24,250 ಮಂದಿ ಕೃಷಿ ಪ್ರಾಯೋಗಿಕ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದು, ಪರೀಕ್ಷೆಗೆ ಹಾಜರಾದವರ ಅಂಕಗಳನ್ನು ವಿಶ್ವವಿದ್ಯಾಲಯದವರು ಒಟ್ಟರೆ CET ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಅಂತಂದರೆ ಈಗೇನು ಪ್ರೀವಿಯಸ್ 24,250 ಮಂದಿ ಪ್ರಾಯೋಗಿಕ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರ್ತಾರೆ, ಅವುಗಳ ರಿಸಲ್ಟ್ಸನ್ನು ಡಿಫ್ರೆಂಟ್ ಎಕ್ಸಾಮಿನೇಷನ್ ಸೆಂಟರ್ ಇರ್ತಾರೆ. ಆ ಮಾರ್ಕ್ಸನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಅದನ್ನು ಕೊಡಬೇಕಾಗತ್ತೆ. ಈಗ ಆಲ್ಮೋಸ್ಟ್ ಎಕ್ಸಾಮಿನೇಷನ್ ಸೆಂಟರಿನ ರಿಸಲ್ಟ್ಸು ಬಿಟ್ಟಿದ್ದಾರೆ, ಮಾರ್ಕ್ಸ್ ಅವೈಲೇಬಲ್ ಇದೆ. ಬಟ್ ಆದರೆ ಹಿರಿಯೂರು ಕೇಂದ್ರದಲ್ಲಿ ಇದೊಂದು ಮಾತ್ರ ಪೆಂಡಿಂಗ್ ಆಗುತ್ತೆ. ಯಾಕೆಂದರೆ 1ನೇ ತಾರೀಕು ಎಕ್ಸಾಮ್ ನಡೆಯೋದ್ರಿಂದ ಅವತ್ತಿನ ದಿವಸವೇ ಆನ್ಸರ್ ಕೀ ಬಿಡ್ತಾರೆ. ಹಾಗೆ ಇಮಿಡಿಯೇಟ್ ಆಗಿ ಏನು ಮಾಡ್ತಾರೆ, ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಆ ಎಲ್ಲ ರಿಸಲ್ಟ್ಸು ಒಂದೇ ಸರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೋದ್ಮೇಲೆ ಈ ರಿಸಲ್ಟ್ನ KCET ರಿಸಲ್ಟ್ಸನ್ನು ಅನ್ನೋದ್ರ ಬಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅಂತಂದರೆ ಜೂನ್ 1ನೇ ತಾರೀಕು ಎಕ್ಸಾಮ್ ತುಂಬ ತೊಗೊಳ್ಳೋದಿಲ್ಲ, ಬೇಗನೆ ಎಲ್ಲ ಡೀಟೇಲ್ಸನ್ನು ಆನ್ಸರ್ ಕೀ ಅವತ್ತೇ ಅನೌನ್ಸ್ ಮಾಡ್ತಾರೆ. ಇಮಿಡಿಯೇಟಾಗಿ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿ ಅದನ್ನು ಕಳಿಸ್ಕೊಡ್ತಾರೆ. ಅದಾದ ನಂತರ ಅದಕ್ಕೆ ಇನ್ನು ಸ್ವಲ್ಪ ಕೆಲವೊಂದು ವಿಚಾರಗಳನ್ನು ಡಿಸ್ಕಷನ್ ಮಾಡಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಏನಪ್ಪ ಅಂತಂದರೆ, ಫಲಿತಾಂಶ ಪ್ರಕಟವಾಗುವವರೆಗೆ ಅಭ್ಯರ್ಥಿಗಳು ಹಾಗೂ ಪೋಷಕರು ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡಬೇಕು ಅಂತಂದರೆ, ಈಗ ರಿಸಲ್ಟ್ಸ್ನ ಮಾಡಿದ ಬಗ್ಗೆ ಕೇಳಿಸ್ಕೋಬೇಡಿ. ಬಟ್ ಅದಕ್ಕೆ ಮುಂಚೆ ಈ ಕೌನ್ಸಿಲಿಂಗ್ ಕೆಲವೊಂದು ನೀವು ಡೀಟೇಲ್ಸ್ನ ಮಾಡ್ಕೋಬೇಕು. ಆಪ್ಷನ್ ಎಂಟ್ರಿ ಹೇಗೆ, ಏನು ಮಾಡಬೇಕು, ಅದರಲ್ಲಿ ಬಗ್ಗೆ ನೀವು ತಿಳಬೇಕು ಅನ್ನೋದ್ರ ಬಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಿಮಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಿದ್ದಾರೆ. ನಾನು ಸಹ ವಿಡಿಯೋ ಮಾಡ್ತೀನಿ ಯಾವ ರೀತಿಯಾಗಿ ನಿಮಗೆ ಕೌನ್ಸಿಲಿಂಗ್ ಪ್ರೊಸೀಜರ್ ಇರುತ್ತೆ, ಕೌನ್ಸಿಲಿಂಗ್ ಹಾಗೆ ಆಪ್ಷನ್ ಎಂಟ್ರಿ ಯಾವ ರೀತಿಯಾಗಿ ಮಾಡುವಂಥದ್ದು, ಚಾಯ್ಸ್ ಎಂಟ್ರಿ ಅದರಲ್ಲಿ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ನಾನು ವಿಡಿಯೋ ಮಾಡ್ತೀನಿ ಮೂಡಿಸೋದ್ರ ಸಲುವಾಗಿ. ಅದನ್ನೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೇಳ್ತಿದೆ. ನೀವು ಈ ಕೌನ್ಸಿಲಿಂಗ್ ಪ್ರೊಸೀಜರ್ ರಿಸಲ್ಟ್ಸ್ ಅದಕ್ಕೆ ಮುಂಚೆ ಸ್ವಲ್ಪ ತಿಳಿದುಕೊಂಡು ಎಲ್ಲ ಡೀಟೇಲ್ಸನ್ನು ರೆಡಿ ಇಟ್ಕೊಳ್ಳಿ ಅನ್ನೋದ್ರ ಬಗ್ಗೆ. ನಮ್ಮ ಸರು ಕಾರ್ಯವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಸಂದೇಶವನ್ನು ನೀಡಿದ್ದಾರೆ. ಇವು ಇಷ್ಟ ಆಯಿತು ಇವನ್ನ ವಿಚಾರ. ಇನ್ನಷ್ಟು ವಿಚಾರಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.